ನಾನು ಸತ್ತರೂ ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯ್ತೀನಿ, ಬಿಜೆಪಿಯಿಂದ ಹೊರಗಿಲ್ಲ ಎಂದು ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ಹೊಸ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ತಮ್ಮ ಮುಂದಿನ ರಾಜಕೀಯ ನಡೆ ಏನು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನಾನು ರಾಜಕಾರಣ ಮಾಡಿಕೊಂಡೇ ಸಮಾಜ ಸೇವೆ ಮಾಡುತ್ತಿದ್ದಾನೆ, ಸಾಯೋ ತನಕ ರಾಜಕಾರಣ ಮಾಡಿಕೊಂಡೇ ಇರುತ್ತೇನೆ, ಸತ್ತರೂ ಕೂಡ ಬಿಜೆಪಿ ಧ್ವಜ ಹಾಕಿಕೊಂಡೇ ಸಾಯುತ್ತೇನೆ ವಿನಃ ಬಿಜೆಪಿಯಿಂದ ಹೊರಗೆ ಇರಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಕುಟುಂಬ ಬಗ್ಗೆ ಹಾಗೂ ವಿಜಯೇಂದ್ರ ಅವರ ಆಡಳಿತ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಜೊತೆಗೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದರು. ಏನೆಲ್ಲ ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ. ನೀವು ರಾಜಕೀಯದಿಂದಲೇ ಸಮಾಜ ಸೇವೆ ಮಾಡ್ತಿದ್ದೀರಾ? ಹಾಗೇನಿಲ್ಲಲ್ಲ. ನಾನು ರಾಜಕಾರಣ ಮಾಡಿಕೊಂಡೇ ಸಮಾಜ ಸೇವೆ ಮಾಡ್ತೀನಿ, ಸಾಯೋ ತನಕನೂ ರಾಜಕಾರಣ ಮಾಡಿಕೊಂಡೇ ಇರ್ತೀನಿ. ಸಮಾಜ ಸೇವೆಗೂ ರಾಜಕಾರಣಕ್ಕೂ ಏನೂ ಅರ್ಥಾತ್ ಸಂಬಂಧ ಇಲ್ಲ. ರಾಜಕಾರಣ ಒಂದು ಸಮಾಜ ಸೇವೆ, ಒಂದು ಅಂಗ, ಅದು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಸತ್ತರೂ ಕೂಡ ನಾನು BJP ಧ್ವಜ ಮೈಮೇಲೆ ಹಾಕ್ಕೊಂಡೇ ಸಾಯ್ತೀನಿ, ನಾನು BJPಯಿಂದ ಹೊರಗಿರೋನಲ್ಲ. BJPನಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋದು ಒಂದು ಆಸೆ, ನಾನು ಒಬ್ಬಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಅನೇಕ ನಾಯಕರುಗಳಿಗೆ ಆಸೆ ಇದೆ. ಅದು ಅನೇಕರು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ನಾನು ಪ್ರಾರಂಭ ಶುರು ಮಾಡ್ತಿದ್ದಂಗೆ ಅದಾದ ನಂತರ ಈಗ ಯತ್ನಾಳು, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ 12 ಜನ ಮಾಡಿದ್ದು ನೀವು ನೋಡಿದ್ದೀರಿ. ಅವ್ರು ಇನ್ನೂ ಸಂದರ್ಭದಲ್ಲಿ ಮಸೀದಿಯಿಂದ ತಲವಾರು ಹಿಡ್ಕೊಂಡು ಹೊರಗೆ ಬರ್ತಾರೆ, ಪೆಟ್ರೋಲ್ ಬಾಂಬ್ ಹಾಕೊಂಡು ಬರ್ತಾರೆ, ಅಂಗಡಿಗಳೆಲ್ಲ ಸುಟ್ಟು ಹಾಕ್ತಾರೆ, ಸಿಕ್ಕಂಗೆ ಕಲ್ಲಲ್ಲಿ ಹೊಡಿತಾರೆ, ಪೊಲೀಸ್ಗೆಲ್ಲ ಹೊಡೆದಿದ್ದಾರೆ. ಇದೇ ರಾಷ್ಟ್ರದ್ರೋಹಿ ಮನಸ್ಥಿತಿಯ ಯುವಕರು ಮಾಡಿದಂಥ ಕೆಲಸ ಇದು. ಅಲ್ಲಿಂದ ಆರಂಭ ಆಗಿ ಬಾಗಲಕೋಟೆಯಲ್ಲಾಯಿತು, ಮಂಗಳೂರಲ್ಲಾಯಿತು, ಬಹಳ ಕಡೆ ಆಗ್ತಾ ಇದೆ. ನಾನು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ನಂಗೆ ಆಶ್ಚರ್ಯ ಆಯಿತು. ಈ ಗಣಪತಿ ವಿಸರ್ಜನೆ ಎಲ್ಲ ಆಗ್ತಾ ಇರೋಂಥ ಗಲಾಟೆಗಳಿಗೆ BJP ಕಾರಣ. ರಾಜಕೀಯ ಹೇಳಿಕೆಯನ್ನು ಒಬ್ಬ ಮುಖ್ಯಮಂತ್ರಿ ಕೊಟ್ಟರೆ ಇನ್ನು ಉಳಿದಂಥ ಕಾಂಗ್ರೆಸ್ಸರು ಇನ್ನೇನು ಮಾಡ್ತಾರೆ? ಆಯ್ತಪ್ಪ, BJP ಕಾರಣ. ಯಾವ BJP ನಾಯಕರು ಅರೆಸ್ಟ್ ಮಾಡಿ ನೀವು? ಯಾರು ಈ ರೀತಿ ನಿಮಗೆ ಆ ರೀತಿ ಬಾಂಬ್ ಬೆಸಿಬೇಕು, ಈ ರೀತಿ ತಲ್ವಾರ್ ಹಿಡ್ಕೊಂಡ್ ಬರಬೇಕು ಅಂತ ಯಾವ BJP ನಾಯಕರು ಹೇಳಿದ್ರು? ಪ್ಯಾಲೆಸ್ಟೈನ್ ಧ್ವಜ ಇಟ್ಕೊಂಡು ಹೋಗಿ ತಪ್ಪಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಅವನಿಗೆ ಅರೆಸ್ಟ್ ಮಾಡಬೇಕಿತ್ತು ನ್ಯಾಯವಾಗಿ. ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ 7 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಆಗಿರುವಂಥ ಶ್ರೀಮತಿ ಜಾನಕಿ KM ತಿಳಿಸಿದ್ದಾರೆ. ಅವರು ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಾಗಲಕೋಟೆ ಜಿಲ್ಲೆಯ ಹಲಗಲಿ, ಪರೂತಿ, ಖಾನಾಪುರ್, SP, ನರ್ಸಾಪುರ್, ಆಡಗಲ್, ಹೂವಿನಹಳ್ಳಿ ಮತ್ತು ಮುರುಡಿ ಗ್ರಾಮಗಳು ಆಯ್ಕೆಯಾಗಿವೆ. ಈ ಗ್ರಾಮಗಳು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕ್ರಿಯಾ ಯೋಜನೆಯಡಿ ಮುಂದಿನ 5 ವರ್ಷದಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡಲಾಗುವುದು. ಇದು ಅಕ್ಟೋಬರ್ 2ರಂದು ಚಾಲನೆ ನೀಡಲಾಗುವುದೆಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಜೊತೆಗೆ ಈ ಒಂದು ಬುಡಕಟ್ಟು ಜನರ ಶ್ರೇಯೋಭಿವೃದ್ಧಿಯನ್ನ 5 ವರ್ಷಗಳಲ್ಲಿ ನಿರ್ದಿಷ್ಟವಾಗಿ ಇಲ್ಲಿವರೆಗೂ ಕೂಡ ಆಗಿದೆ. ಒಂದು ಕ್ರಿಯಾ ಯೋಜನೆಯನ್ನ ಮಾಡಿ 5 ವರ್ಷಕ್ಕೆ ಏನೇನು ಎಲ್ಲಿ ಗ್ಯಾಪ್ ಇದೆ, ಯಾವೆಲ್ಲ ಯೋಜನೆ ನಡೆಯುವಾಗ ಹಿಂದಿನ ಯೋಜನೆಗಳನ್ನ ಒಂದು ಆಡಿಟ್ ತರ ಮಾಡಿ ಎಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ ಅನ್ನ ತುಂಬಿ ಅವರನ್ನ ಮುಖ್ಯವಾಹಿನಿಗೆ ತರುವುದು ಮತ್ತೆ ಅವರ ಜೀವನ ಮಟ್ಟವನ್ನ ಸುಧಾರಿಸಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿಯವರ ಜನ್ಮದಿನದ ಸುಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತೆ. ಇದಕ್ಕೆ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಂಗಣದಲ್ಲಿ ಉತ್ತರ ಕರ್ನಾಟಕದ ಉಪವಿಭಾಗ ಮತ್ತು ಬೆಂಗಳೂರು ವಿಭಾಗದ ಜಂಟಿಯಾಗಿ ಆಯೋಜಿಸಿರುವ ಮಾಹಿತಿ ಶಕ್ತಿಯ ಪ್ರಭಾವ ಎಂಬ ಧ್ಯೇಯದೊಂದಿಗೆ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನದ NKCon 2024ರ ಉದ್ಘಾಟನೆ ನೆರವೇರಿಸಲಾಯಿತು. ಸಮಾರಂಭವನ್ನು ಬೆಂಗಳೂರಿನ ಕುಶಾಗ್ರಮತಿ ಅನಾಲಿಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ CEO ಆಗಿರುವಂಥ ಡಾಕ್ಟರ್ ಅನಂತ್ ಕೊಪ್ಪರ್ ಚಾಲನೆ ನೀಡಿದರು. ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಡಿಜಿಟಲೀಕರಣದಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ.
ಹೊಸ ತಾಂತ್ರಿಕತೆಗಳನ್ನು ದೇಶದ ಅಭಿವೃದ್ಧಿಗೆ ಬಳಸುವಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ BVV ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರಣ್ಣ ಚರಂದಿಮಠ ಮಾತನಾಡಿ, ಇಂದಿನ ಮಾಹಿತಿ ತಂತ್ರಜ್ಞಾನದ ಒಳ್ಳೆಯ ಅಧ್ಯಯನ ಹಾಗೂ ಕೌಶಲ್ಯತೆ ದೇಶದ ಬೆಳವಣಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. I hope this conference inspires and supports the next generation of engineers and technologists. Their energy and fresh ideas are crucial for the future technology. I urge everyone to mentor and engage with studies, as the success is our shared responsibility.